ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಇದು ಬರೀ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಂಡಕ್ಕೆ ಜಯ ಅಲ್ಲ, ಇದು ಕ್ರಿಕೆಟ್ ಕೂಡ ಜಯ, ಕ್ರಿಕೆಟಿಗೆ ಜಯ ಇದು, ಅದೇ ಮುಖ್ಯ. ಎಲ್ಲ ನಾವು ಹೇಳಿದಾಗೆ ಹಲವಾರು ವರ್ಷಗಳಿಂದ ಸುಮಾರು 3 ವರ್ಷದಲ್ಲಂತೂ ಕ್ರಿಕೆಟ್ಟು ಒಂಥರ ಹಿಂದೆನೇ ಇತ್ತು. ಆದ್ದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟರ್ಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಯಾರು ಅಂದರೆ ಫ್ಯಾನ್ಸ್, ಅವ್ರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನೂ ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರನೂ ಬೇಕು. ಅವ್ರಿಗೊಂದು ಒಳ್ಳೆಯ ರೀತಿಯಾದ ಒಂದು ಇಲ್ಲಿ ಸ್ಟೇಡಿಯಮಲ್ಲಿ ಖಂಡಿತವಾಗಿ ಅವರು ಹೇಳಿದ್ದಾರೆ. ಎಲ್ಲದಕ್ಕೂ ಸ್ವಲ್ಪ ಸಮಯ ಬೇಕಾಗತ್ತೆ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅವರು ಹಾಗೂ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸಿಂದ ಅವರಿಂದನೂ ಸಹಕಾರ ಬೇಕಾಗತ್ತೆ. ಖಂಡಿತ ಅವ್ರು ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ, ಹಾಗೂ ಅದನ್ನು ಕೇಳ್ಕೊತೀನಿ ನಾನು. ನಾವು ಎಲ್ಲ ಇವರು ಯಾವಾಗ ಹೋಗ್ತಾರೋ ಅವ್ರ ಜೊತೆ ಹೋಗಿ ಅದನ್ನು ಖಂಡಿತವಾಗಿ ಅವ್ರನ್ನ ಭೇಟಿ ಮಾಡಿ ಕ್ರಿಕೆಟ್ ಮತ್ತೊಮ್ಮೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬರಬೇಕು. ಕ್ರಿಕೆಟ್ರಿಗೆ ಆ ಒಂದು ಕನಸಿರುತ್ತಲ್ಲ, ಚಿಕ್ಕ ಹುಡುಗಿರಿಗೆ ಕನಸಿರುತ್ತೆ, ಕ್ರಿಕೆಟ್ ಆಡಬೇಕು ನಾನು ಕರ್ನಾಟಕಕ್ಕೆ ಹಾಗೂ ಭಾರತಕ್ಕೆ ಅಂತ. ಆ ಕನಸಿಗೆ ಇವರು ಖಂಡಿತ ಅವ್ರಿಗೆ ನಿರಾಶೆ ಮಾಡಲ್ಲ ಅಂತ ನನ್ನ ಒಂದು ಭಾವನೆ. ಇಲ್ಲ, ನಾವು ಕ್ರಿಕೆಟಿಗೆ ಯಾವಾಗಲೂ ಇರ್ತೀವಿ. ನಾವು ಯಾವತ್ತೂ ಕ್ರಿಕೆಟಿಂದ ದೂರ ಹೋಗೋಕ್ಕಾಗಲ್ಲ. ಅದರಿಂದ ನಮಗೆ ಒಂದು ಟೈಟಲ್ ಬೇಕು ಅಂತ ಏನಿಲ್ಲ. ಪ್ರೆಸಿಡೆಂಟ್ ಆಗೇ ಇರಬೇಕು, ಆವಾಗಲೇ ಕೆಲಸ ಮಾಡೋದು, ಅಥವಾ ನಾನು ಸೆಕ್ರೆಟರಿ ಆಗಿರಬೇಕು, ಅಥವಾ ನಾನೊಂದು ಕಮಿಟಿ ಮೆಂಬರ್ ಆಗಿರಬೇಕು, ಅದರಿಂದನೇ ಕೆಲಸ ಮಾಡ್ತೀನಿ. ವಾತಾವರಣ ಸರಿಯಾಗಿರಬೇಕು. ಈಗ ವಾತಾವರಣ ಮತ್ತೊಮ್ಮೆ ಚೆನ್ನಾಗಿ ಬಂದಿದೆ. ಆದ್ದರಿಂದ ನಾವು ಖಂಡಿತ ಇಲ್ಲಿ ಬಂದು ಅವ್ರಿಗೆ ಸಹಕಾರ ಕೊಡ್ತೀವಿ. ನಮ್ಮಿಂದ ಏನಾಗುತ್ತೋ ಆ ಒಂದು ಬೆಂಬಲ ಇದ್ದೇ ಇದೆ. ನಮ್ಮ ಕೈಲಾಗಿದ್ದು ನಾವು ಖಂಡಿತವಾಗಿ ಅವ್ರಿಗೆ ಒಂದು ಸಪೋರ್ಟ್ ಅಂತ ಇದು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು.